ಕೋಲಾರದ ಮುರಾರ್ಜಿ ಶಾಲೆಯ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ದೇವಸ್ಥಾನ ಶೆಡ್ ನಿರ್ಮಾಣಕ್ಕೆ ಹಣ ವಸೂಲಿ ಆರೋಪ ಕೇಳಿ ಬಂದಿದೆ. ಆವರಣದಲ್ಲಿ ದೇವಸ್ಥಾನ ಮಾಡ್ತೀವಿ ಅಂತ ಹೇಳಿ ಪೋಷಕರಿಗಾಗಿ ಶೆಡ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ದುಡ್ಡು ಕೇಳೋದಕ್ಕೆ ಮುಂದಾಗಿದ್ರು. ವಿದ್ಯಾರ್ಥಿಗಳಿಂದ ತಲಾ 500 ವಸೂಲಿ ಮಾಡಿರೋ ಆರೋಪ ಇದೆ. ಪ್ರಾಂಶುಪಾಲೆ ಶಿಕ್ಷಕರಿಂದ ಬಲವಂತವಾಗಿ ಹಣ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇಲಾಖೆಯ ಸಹಾಯಕ ನಿರ್ದೇಶಕರ ದೂರಿನಲ್ಲಿ ಈ ಬಗ್ಗೆ ಉಲ್ಲೇಖ ಆಗಿದೆ. ಶಿವಕುಮಾರ್ ಸಮಾಜ ಕಲ್ಯಾಣ ಇಲಾಖೆಯ ಎಡಿ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಬಂದ್ಬಿಟ್ಟ ತಪ್ಪದು ಸಿಗ್ನೇಚರ್ ಈ ಥರ ಇದು ಅಂದ್ರಲ್ವಾ, ಅದಕ್ಕೆ ನಾನು ಸರ್ ಕನ್ಫರ್ಮ್ ಮಾಡ್ತೀನಿ. ಯಾಕಂದರೆ ಆ ಥರ ಈ ಥರ ಬಿಟ್ಟರೆ ಇದಾಗ್ಬಿಡ್ತಾರೆ ಅಂತ ಇವಾಗ ನೀವು ಹೇಳ್ತಾರೆ ಮಾಡ್ಕೊಟ್ಟಲ್ಲ. ಯಾಕಂದರೆ ಈಗ ಓದ್ಬೇಕು ಸರ್, ಈಗ ಓದೋ ಟೈಮ್ ಯಾವಾಗ ಇದು ಶಾಶ್ವತ ಅಲ್ಲ. ಇನ್ನೊಂದು ವರ್ಷ ಮತ್ತೆ ಊರಿಗೆ ಬರ್ತೀಯಾ. ಈಗ ಊರಿಗೆ ಬಂದೆ, ಶನಿವಾರ ಸಂಜೆ ಬಂದೆ, ಭಾನುವಾರ ನೀವು ಮತ್ತೆ ಇಲ್ಲಿ ಬಂದಿದ್ಯಾ. ಭಾನುವಾರ ಊರಲ್ಲಿ ಏನು ಮಾಡ ಊರು ಹಾಗೆ ಇರುತ್ತೆ ಸರ್. ಕೆಲವು ನಮ್ಮೂರಲ್ಲಿ ಇದ್ದಾರೆ 6 ತಿಂಗಳು ಊರಿಗೆ ಬರಲ್ಲ. ಹೌದೌದು, ಅವರೆಲ್ಲ ಅಷ್ಟು ಒಳ್ಳೆ ಡಿಸ್ಟಿಂಕ್ಷನ್ ಒಳ್ಳೆ ಚೆನ್ನಾಗಿ ಓದ್ತಿದ್ದಾರೆ. ಟೆಂಪಲ್ಗೆ ಎಷ್ಟು ಕೊಟ್ಟಿದ್ದೀರಾ ಅಮೌಂಟ್? ಸರ್ ನನಗೆ 800 ಎಷ್ಟು 500 ಎಷ್ಟು ಹೌದಾ? 800 ಕೊಟ್ಟೆ ಕೊಡ್ತೀನಿ ಸರ್. ಟೆಂಪಲ್ಗೆ ಕೊಟ್ಟೆ, ಟೆಂಪಲ್ ಸ್ವಲ್ಪ ಕೊಟ್ಟೆ. ಶೆಡ್ ಹಾಕ್ತಾರಲ್ವಾ, ಸ್ವಲ್ಪ ಹೌದಾ? ಅದೇ ಮೇಡಮ್ ಏನೋ ಬರ್ಸ್ಕೊತಾ ಇದ್ರು, ಯಾರು ಕೊಟ್ಟಿಲ್ಲ ಅಂತ ಲೆಟ್ರಲ್ಲಿ. ಇಲ್ಲ ಸರ್, ನಾನು ಕೊಟ್ಟಲ್ಲ 800 ಎಷ್ಟು ಕೊಟ್ಟೆ. ಯೂನಿಫಾರ್ಮ್ ಸಪ್ರೇಟ್ ಅಲ್ಲಲ್ಲ, ಸೀಟ್ ಹತ್ರ ಸರ್ ಸೀಟು ಅದಕ್ಕೂ ಕೊಟ್ಟಿದ್ದೀನಿ. ದೇವಸ್ಥಾನಿಗೆ ಎಷ್ಟು 400 ಎಷ್ಟು ಕೊಟ್ಟೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಕೋಲಾರ ಪ್ರತಿನಿಧಿ ಸಮೀರ್ ನೀಡ್ತಾರೆ. ಸಮೀರ್, ನೀವು ಅವ್ರನ್ನ ಮಾತನಾಡಿಸ್ತಾ ಇದ್ರಿ. ಮಾತನಾಡಿಸೋ ಟೈಮಲ್ಲಿ ಎಲ್ಲಾನು ಸರ್ಕಾರನೇ ವೆಚ್ಚ ಭರಿಸುವಂತಹ ಶಾಲೆಗೆ ಪೋಷಕರ ಹತ್ರ ದುಡ್ಡು ಇಸ್ಕೊಂಡಿರೋದು ಪತ್ತೆಯಾಗಿದೆ. ಏನ್ ಹೇಳ್ತಾರೆ ಪೋಷಕರು ಈ ಬಗ್ಗೆ? ಸಭಾ ಏನಂತ ಹೇಳಿದ್ರೆ, ಏನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಯಲವಳ್ಳಿ ಮೊರಾರ್ಜಿ ದೇಸಾಯಿ ಶಾಲೆಯ ಕರ್ಮಕಾಂಡಗಳು ಬಗೆದಷ್ಟು ಆಚೆಗೆ ಬರ್ತಾ ಇರುವಂತದ್ದು. ಏನು ಆ ಶಾಲೆಯಲ್ಲಿ ಶೌಚಗುಂಡಿಯಲ್ಲಿ ಸ್ವಚ್ಛ ಮಾಡಿದ ಪ್ರಕರಣವನ್ನು ಬೆನ್ನತ್ತಿ ಹೋದಂತಹ ನಮ್ಗೆಲ್ಲ ಸಿಕ್ಕಿದ ಹಲವು ಪ್ರಕರಣಗಳು ಹೊರಗೆ ಬರ್ತಾ ಇದೆ, ಒಂದೊಂದಾಗಿ ಹೊರಗಡೆ ಬರ್ತಾ ಇರುವಂತದ್ದು. ಏನು ಆ ಶಾಲಾ ಆವರಣದಲ್ಲಿ ಇರುವಂತಹ ಒಂದು ಪುಟ್ಟ ದೇವಸ್ಥಾನ, ಏನು ಗುಡಿಯನ್ನು ಕಟ್ಟಲಾಗಿದೆ, ಆ ಗುಡಿ ಕಟ್ಟಲಿಕ್ಕೆ ಏನು ವಿದ್ಯಾರ್ಥಿಗಳ ಪೋಷಕರು ಅಲ್ಲಿಗೆ ಬರ್ತಾ ಇದ್ರು. ಅವರಿಂದ 500 ರೂಪಾಯಿ ಹಣವನ್ನು ಯಾವುದೇ ಆದೇಶವಿಲ್ಲದೆ, ಯಾವುದೇ ಉದ್ದೇಶ ಅಂದ್ರೆ ದೇವಸ್ಥಾನ ಕಟ್ಟಲಿಕ್ಕೆ ಉದ್ದೇಶಪೂರ್ವಕವಾಗಿ ಹಣವನ್ನು ವಸೂಲಿ ಮಾಡಿರುವಂತಹ ಈ ಒಂದು ಪ್ರಕರಣ ಹೊರಗೆ ಬಂದಿರುವಂತದ್ದು. ಏನು ಈಗಾಗಲೇ ಇನ್ನು ಚಿಕ್ಕದಾಗಿ ಒಂದು ಗುಡಿಯನ್ನ ಕಟ್ಟಲಾಗಿದೆ, ಆದ್ರೆ ಅದಕ್ಕೆ ಯಾವುದೇ ರೀತಿಯ ಆಧಾರವಾಗಲಿ ದಾಖಲೆಗಳಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಏನು ನಡೆಸಲ್ಪಡುವಂತಹ ಶಾಲೆಯಲ್ಲಿ ಪೋಷಕರಿಂದ ಉಚಿತವಾಗಿ ಏನು ವಿದ್ಯೆ ಕೊಡಬೇಕಾದಂತಹ ಸ್ಥಳದಲ್ಲಿ, ಸಂಪೂರ್ಣವಾಗಿ ಉಚಿತವಾಗಿ ಕೊಡಬೇಕಾದಂತಹ ಸ್ಥಳದಲ್ಲಿ ಪೋಷಕರಿಂದ ಯಾವುದೇ ದಾಖಲೆ ಇಲ್ಲದೆ ಈ ಒಂದು ಹಣವನ್ನ ಪೀಕಿರುವಂತದ್ದು ಇವಾಗ ಹೊರಗೆ ಬಂದಿರುವಂತದ್ದು. ಎಷ್ಟು ಹಣವನ್ನ ದಾಖಲೆ ಇಲ್ಲದೆ ಎಷ್ಟು ಹಣವನ್ನ ವಸೂಲಿ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಏನು ಮಾಲೂರು ಏನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ದೂರನ್ನು ಕೊಟ್ಟಿರೋದು. ಆ ದೂರಿನಲ್ಲಿ ಏನು ಈಗಾಗಲೇ 6 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಏನು ಒಂದು ವಿಡಿಯೋ ಚಿತ್ರೀಕರಣದ ಸಂಬಂಧದ ಒಂದು ಪ್ರಕರಣ ಆಗಿದ್ರೆ, ಇನ್ನೊಂದು ಶೌಚಗುಂಡಿಯ ಏನು ಶಾಲಾ ಬಾಲಕನನ್ನ ಇಳಿಸಿರುವಂತ ಪ್ರಕರಣ ಒಂದಾಗಿದ್ರೆ, ಅದೇ ಪ್ರಕರಣದಲ್ಲಿ ಈ ಒಂದು ದುಡ್ಡನ್ನು ವಸೂಲಿ ಮಾಡಿರುವಂತಹ ಪ್ರಕರಣ ಕೂಡ ಈಗ ದಾಖಲಾಗಿರುವಂತದ್ದು. ಎಷ್ಟು ಹಣ ದಾಖಲೆ ಇಲ್ಲದೆ ಎಷ್ಟು ಹಣವನ್ನ ವಸೂಲಿ ಮಾಡಿದ್ದಾರೆ ಅಂತ ಹೇಳಿ ವಿಚಾರವಾಗಿ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಎಷ್ಟು ಹಣ ತೆಗೆದಿದ್ದಾರೆ, ಇದೆಲ್ಲ ಎಲ್ಲಿ ಹೋಗಿದೆ, ವಸೂಲಿ ಆದಷ್ಟು ಹಣ ಅಲ್ಲಿ ಖರ್ಚಾಗಿದೆಯಾ ಅಥವಾ ಬೇರೆ ಯಾವ್ದಾದಕ್ಕೂ ಖರ್ಚು ಮಾಡ್ಕೊಂಡಿದಾರ ಅಥವಾ ತಮ್ಮ ಸ್ವಂತಕ್ಕೆ ಏನು ಬಳಸಿದಾರಾ ಅಂತ ಹೇಳಿ ಇನ್ನಷ್ಟು ತನಿಖೆ ನಡೆಯಬೇಕಾಗಿದೆ. ಸಭಾ, ಥ್ಯಾಂಕ್ ಯು ಸಮೀರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.